2013ರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ ಇಲಾಖೆ SECC ಡೇಟಾವನ್ನು ಕಲೆಕ್ಟ್ ಮಾಡಿ ಅಂತ ಹೇಳಿದ್ರು. ಅಂದ್ರೆ ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಅಂತ ಹೇಳ್ಬಿಟ್ಟು, ಯಾಕಂದ್ರೆ 2011ನಲ್ಲಿ ಜನಗಣತಿ ಆಯಿತು. ತದನಂತರವಾಗಿ ಗ್ರಾಮಾಂತರ ಭಾಗದಲ್ಲಿ ಯಾರಿಗೆ ಕಚ್ಚಾ ಮನೆ ಇಲ್ಲ, ಪಕ್ಕಾ ಮನೆ ಎಷ್ಟು ಜನಕ್ಕಿದೆ, ಅರ್ನಿಂಗ್ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ, ಯಾರ ಮನೆಯಲ್ಲಿ ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ, ಯಾರು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಇದನ್ನೆಲ್ಲದನ್ನು ಕೂಡ ನೀವು ಸರ್ವೆ ಮಾಡಿ ರಿಪೋರ್ಟ್ ಕೊಡಿ ಅಂದ್ರು. ಅದನ್ನು ಸಿದ್ದರಾಮಯ್ಯನವರು ಅದಕ್ಕೆ ಜಾತಿ ಗಣತಿ ಅಂತ ಹೆಸರು ಕೊಟ್ಬಿಟ್ಟು 150 ಕೋಟಿನ ವ್ಯಯನ ಮಾಡಿ ಒಂದು ಕಾಟಾಚಾರದ ರಿಪೋರ್ಟ್ ಬಂತು. ಎಲ್ಲೂ ಕೂಡ ಮನೆಗಳಿಗೆ ಹೋಗ್ಲಿಲ್ಲ, ಎಲ್ಲ ಒಂದು ರೀತಿ ಸ್ಯಾಂಪಲ್ ಸರ್ವೆ ತರ ಒಂದು ರಿಪೋರ್ಟ್ ಮಾಡಿರು. ಅದನ್ನ ಇತ್ತೀಚೆಗೆ ರಿಲೀಸ್ ಮಾಡಿದಾಗ ನಮ್ಮ ಭಾರತೀಯ ಜನತಾ ಪಕ್ಷ, JDS ಹಾಗೂ ಇದ್ರ ಬಗ್ಗೆ ಅರಿವಿರುವಂತ, ತಿಳುವಳಿಕೆ ಇರುವಂತ ಪ್ರತಿಯೊಬ್ಬರು ಕೂಡ ಇದು ಅವೈಜ್ಞಾನಿಕವಾಗಿದೆ, ಇದು ಸೂಕ್ತ ಅಂಕಿಅಂಶಗಳನ್ನ ಕೊಡ್ತಾ ಇಲ್ಲ, ಆಳುವ ಸರ್ಕಾರದ ಮೂಗಿನೇರೋಕೆ ಕೊಡ್ತಾ ಇರುವಂತ ರಿಪೋರ್ಟ್ ಅಂತ ಘಂಟಾಘೋಷವಾಗಿ ಹೇಳಿದ್ರು ಕೂಡ ಮೇಲ್ಜಾತಿಯವರೆಲ್ಲ ಇದನ್ನ ದಾರಿ ತಪ್ಸಕ್ ನೋಡ್ತಾ ಇದ್ದಾರೆ, ಮೇಲ್ಜಾತಿಯವರಿಗೆ ಹೊಟ್ಟೆ ಉರಿ, ಅದಕ್ಕೋಸ್ಕರವಾಗಿ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯನವರು ಓತಪ್ರೋತವಾಗಿ ಹೇಳ್ತಾನೆ ಇದ್ರು. ಸಿದ್ದರಾಮಯ್ಯನವರೇ 150 ಕೋಟಿ ರೂಪಾಯಿ ಖರ್ಚು ಮಾಡಿದ್ರಿ, ಮೇಲ್ಜಾತಿಯವರಿಗೆ ಸಿಟ್ಟು ಬಂದ್ಬಿಟ್ಟಿದೆ, ಮೇಲ್ಜಾತಿಯವರು ದಾರಿ ತಪ್ಪಿಸ್ತಾ ಇದ್ದಾರೆ, ಇವೆಲ್ಲ ಮಾತಾಡಿದ್ರಿ. ಹಾಗಾದ್ರೆ ನೀವು ರಾಹುಲ್ ಗಾಂಧಿ ಮೀಟ್ ಆದ ಕೂಡಲೇ ಮತ್ತೊಂದ್ಸರಿ ಜಾತಿ ಗಣತಿ ಮಾಡ್ತೀವಿ ಅಂತ ಯಾಕೆ ಸರ್ ಘೋಷಣೆ ಮಾಡಿದ್ರಿ? ಈಗ್ಲಾರು ನೀವು ಮಾಡಿದ್ದು ಅವೈಜ್ಞಾನಿಕವಾದಂತಹ ಒಂದು ಸಮೀಕ್ಷೆ ಅಂತ ಇವಾಗ್ಲಾರು ನೀವು ಒಪ್ಕೊಂಡಂಗ ಆಯ್ತಲ್ವಾ? 150 ಕೋಟಿನ ಪೋಲ್ ಮಾಡಿದಾಗ ಆಯ್ತಲ್ವಾ? ಈ ಮಧ್ಯದಲ್ಲಿ ಕೇಂದ್ರ ಸರ್ಕಾರ ಜನಗಣತಿ ಮತ್ತು ಅದ್ರ ಜೊತೆಗೆ ಜಾತಿ ಗಣತಿನೂ ಕೂಡ ಮಾಡ್ತೀವಿ ಅಂತ ಘೋಷಣೆ ಮಾಡಾಗಿದೆ. 2026ಕ್ಕೆ ಹೌಸ್ ಹೋಲ್ಡ್ ಸರ್ವೆ ಆಗುತ್ತೆ, 2027ಕ್ಕೆ ಜಾತಿ ಗಣತಿನೂ ಕೂಡ ಆಗುತ್ತೆ. ಅಂದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅನ್ನೋದ್ರ ಬಗ್ಗೆನೂ ಸರ್ವೆ ಆಗುತ್ತೆ. ಅದಕ್ಕೆ ವೇಟ್ ಮಾಡಿ. ಮತ್ತೊಂದ್ಸರಿ ನೀವು ದಾರಿ ತಪ್ಪಿಸೋದಕ್ಕೆ ಈ ಜಾತಿ ಗಣತಿನ ಮಾಡ್ತೀವಿ ಅಂತ ಹೇಳಿ ಯಾಕೆ ನೀವು ಮುಂದಾಗಿದ್ದೀರಿ? 11 ಜನ ಕಾಲ್ ತುಳಿತಕ್ಕೆ ಸಿಕ್ಕಿ ಸತ್ತೋಗಿ ನಿಮ್ಮ ಸರ್ಕಾರದ ಅಸಮರ್ಥತೆಯ ಬಗ್ಗೆ, ನಿಮ್ಮ ಬೇಜವಾಬ್ದಾರಿತನದ ಬಗ್ಗೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾದ ನಂತರ ಅದನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಬೇಕು ಅಂತ ಹೇಳಿ ನೀವು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಇನ್ನೊಂದ್ಸರಿ ಜಾತಿ ಗಣತಿ ಅಂತ ಹೇಳ್ತಾ ಇದ್ದೀರಿ. ಇದು ಮತ್ತೊಂದ್ಸರಿ ಹಣವನ್ನ ಪೋಲ್ ಮಾಡುವಂತ ಸ್ಕೀಮು ಮತ್ತು ಜನರ ಏನು ಅಟೆನ್ಷನ್ ಇದೆ ಅದನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡುವಂಥದ್ದು ಈ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ಳೋದಕ್ಕೆ ಮಾಡ್ತಿರುವಂತ ತಂತ್ರಗಾರಿಕೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಯತೀಂದ್ರ ಯಾರ್ರೀ? ಯತೀಂದ್ರಗೆ ಅದ್ರ ಬಗ್ಗೆ ಏನ್ ಗೊತ್ತಿದೆ? ಸುಮ್ಮನೆ ಯತೀಂದ್ರ ಏನೋ ಹೇಳ್ತಾರೆ. ಯತೀಂದ್ರಗೆ ಅದ್ರ ಬಗ್ಗೆ ಏನಾದ್ರೂ ವೈಜ್ಞಾನಿಕವಾದಂತಹ ರಿಪೋರ್ಟ್ ಅನ್ನ ಮಾಡಿದರೆ ಇಲ್ಲ ಅನ್ನೋದ್ರ ಬಗ್ಗೆ ಅವ್ರಿಗೇನೋ ಅರಿವಿದೆಯಾ? ಮೈಸೂರಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿದೆ. ನೀವು ಒಂದು ಬೇಸಿಕಲಿ ಒಬ್ರು ವೃತ್ತಿಯಿಂದ ಮತ್ತು ಬೈ ಎಜುಕೇಶನ್ ಇಂದ ನೀವು ಡಾಕ್ಟರ್ ಇದ್ರಿ. ಸೆಂಟಿನರಿ ಇಯರ್ ಆಯ್ತು ಮೈಸೂರು ಮೆಡಿಕಲ್ ಕಾಲೇಜಿಗೆ, ಆ KR ಹಾಸ್ಪಿಟಲ್, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಹರಿಸಿ. ನಿಮಗೆ ಗೊತ್ತಿಲ್ಲದ ವಿಚಾರದ ಬಗ್ಗೆ ಮಾತಾಡಬೇಡಿ. ಒಂದ್ ವೇಳೆ ಯತೀಂದ್ರ ಅವರು ಲಿಂಗಾಯತರ ವಿರೋಧ ಇನ್ಯಾರ್ದೋ ವಿರೋಧ ಅನ್ನೋದಾದ್ರೆ ನಿಮ್ಮಪ್ಪ ಅವತ್ತೇ ಒಪ್ಕೊಳ್ಬೋದಿತ್ತಲ್ವಾ? ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಯಾವ್ದೋ ವಿರೋಧಕ್ಕೋಸ್ಕರ ಮಾಡ್ತಾ ಇದೀವಿ ಅಂತ. ಅಲ್ಲಿ ರಾಹುಲ್ ಗಾಂಧಿ ಹೇಳಿದ ಕೂಡಲೇ ನೀವು ಯಾಕೆ ಬಂದು ಇವತ್ತು ಇನ್ನೊಂದು ವರದಿನ ತಯಾರು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದೀರಿ? ನಿಮ್ಮ ಅಸಮರ್ಥತೆಯನ್ನು ಒಪ್ಕೊಳ್ಳಿ. ಆಯ್ತು, ಯಾರು ಮನೆಗೆ ಹೋಗಿದ್ದಾರೆ? ಆಮೇಲೆ ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಅನ್ನೋದ್ರ ಬಗ್ಗೆ ಯತೀಂದ್ರ ಅವ್ರಿಗೆ ಸ್ವಲ್ಪ ತಿಳ್ಕೊಳ್ಳಿ. ಅದು ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಅಂತ ಸಾಮಾಜಿಕವಾಗಿ ಆರ್ಥಿಕವಾಗಿ ಗ್ರಾಮಾಂತರ ಭಾಗಗಳಲ್ಲಿ ಯಾರು ಹಿಂದುಳಿದಿದ್ದಾರೆ ಅವರನ್ನ ಸರ್ವೆ ಮಾಡಬೇಕಾಗಿರೋದು. ಅದಕ್ಕೆ ಪ್ಯಾರಾಮೀಟರ್ನ ಸೆಟ್ ಮಾಡಿದ್ದಾರೆ. ಇದು ಹಾಗಂತ ಸಿಟಿನಲ್ಲಿ ಮಾಡಿದ್ದೀರಾ? ಬೆಂಗಳೂರಿನಲ್ಲಿ 1.5 ಕೋಟಿ ಜನಸಂಖ್ಯೆ ಇದೆ. ಯಾರನ್ನು ನೀವು ಇದು ಮಾಡಿದಿರಿ? ನೀವು ಕೊಟ್ಟಿರುವಂತಹ ಜಾತಿಗಳ ಪಟ್ಟಿಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ನಾರ್ತ್ ಇಂಡಿಯನ್ಸ್ ಬಹಳ ಜನ ಇದ್ದಾರೆ. ಅವರು ಸೇರಿರುವಂತಹ ಜಾತಿಗಳು ಈ ಪಟ್ಟಿ ಒಳಗಡೆ ಇಲ್ವೇ ಇಲ್ಲ. ಹಾಗಾಗಿ ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಅವ್ರು ಹಿಂದುಳಿದಿಲ್ವಾ? ಇಡೀ ಕರ್ನಾಟಕದ ಜನಸಂಖ್ಯೆ ಹೆಚ್ಚು ಕಡಿಮೆ 7 ಕೋಟಿ ಇದೆ. ಇವತ್ತು 7 ಕೋಟಿ ಜನಸಂಖ್ಯೆಗೂ ನೀವು ಜಾತಿವಾರು ಅಂಕಿಅಂಶಗಳನ್ನು ಕೊಟ್ಟಿದ್ರಲ್ಲ, ಅದರ ಒಟ್ಟಾರೆ ಅಂಕಿಅಂಶಗಳನ್ನು ಎರಡಕ್ಕೂ ಕೂಡ ತಾಳಮೇಳನೆ ಹೊಂದಲ್ಲ. ಮತ್ತೆ ಏನ್ ಮಾತಾಡ್ತಿದ್ರಿ? ಲಿಂಗಾಯತರು ವಿರೋಧಿಸ್ಬಿಟ್ರು, ನೀವು ಅದಕ್ಕೆ ನಾವು ಇದು ಮಾಡ್ತಿದ್ವಿ ಅಂತ ಆಯ್ತು. ಲಿಂಗಾಯತರು 39 ಜನ MLAಗಳಿದ್ದಾರೆ. ನಿಮ್ಮ ಅಪ್ಪಂಗೆ ಚೇರ್ ಬಿಟ್ಕೊಳಕ್ ಹೇಳಿ. ಎಷ್ಟು ಜನ ಇದ್ದಾರೆ ನಿಮ್ಮ ಸಮುದಾಯದವ್ರದ್ದು? ಹೈಯೆಸ್ಟ್ ಇರೋರು ಲಿಂಗಾಯತ ಸಮುದಾಯದವ್ರು ಇರೋ 39 ಜನ ಇದ್ದಾರೆ. ನಿಮ್ಮ ಅಪ್ಪಂಗೆ ಚೇರ್ ಬಿಟ್ಕೊಳಕ್ ಹೇಳಿ ಫಸ್ಟ್. ಕೇಂದ್ರ ಈಗಾಗಲೇ 34 ಲಕ್ಷ ಜನರನ್ನ ನಿಯೋಜಿಸಿದೆ, ಡಿಜಿಟಲ್ ಆಗಿ ಮತ್ತೆ ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಮಾಡ್ತಾರೆ. 90 ಡೇಸ್ ಟೈಮ್ ಕೊಟ್ಟಿದ್ದಾರೆ, ಮಾಡಕ್ಕಾಗುತ್ತಾ ಅಂತ ಪ್ರಾಕ್ಟಿಕಲಿ? ಅಲ್ಲ, ಇವಕ್ಕೆ ನೋಡಿ,
ಸೆನ್ಸಸ್ ಮಾಡಬೇಕಾದ್ರೆ ಯಾವ ಸ್ಟಾಫನ್ನು ಬಳಸ್ತೀರಿ ನೀವು? ಹಿಂದೆ ಏನೋ ಜಾತಿ ಗಣತಿ ಅಲ್ಲ ಜನಗಣತಿ ಇವೆಲ್ಲ ಮಾಡಬೇಕಾದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರನ್ನ, ಈವನ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವ್ರನ್ನ ಪ್ರತಿಯೊಬ್ಬರನ್ನು ಬಳಸ್ತೀರಿ ನೀವು. ಇವಾಗ ಶಾಲೆ ಕಾಲೇಜುಗಳು ಪ್ರಾರಂಭವಾಗಿದ್ದಾವೆ, ಇವತ್ತು ಕೃಷಿ ಚಟುವಟಿಕೆ ಪ್ರಾರಂಭ ಆಗಿದೆ, ಹಾಗೆ ರೆವಿನ್ಯೂ ಇಲಾಖೆಯ ಒಂದು ಜವಾಬ್ದಾರಿ ಜಾಸ್ತಿ ಇರುತ್ತೆ ಈ ಸಂದರ್ಭದಲ್ಲಿ. ಈಗ ಯಾವ ಇಲಾಖೆ ಜನರನ್ನು ಬಳಸ್ತೀರಿ? ನೀವೇನು ಕಾಂಗ್ರೆಸ್ನಲ್ಲಿ ನಿಮ್ಮ ಇದನ್ನು ಹಂಚಿದ್ರಲ್ಲ ಗ್ಯಾರಂಟಿ ಕಾರ್ಡು, ಆ ಥರ ಯಾರೋ ಏಜೆನ್ಸಿ ಕೊಟ್ಬಿಟ್ಟು ಅವರಿಗೆ ದಿನಗೂಲಿ 500 ರೂಪಾಯಿ ಕೊಡ್ತೀನಿ 1000 ರೂಪಾಯಿ ಕೊಡ್ತೀನಿ ಅಂತ ಅವ್ರ ಕೈಲಿ ಮಾಡಿಸ್ತೀರಾ? ಅವ್ರ ಕೈಲಿ ಮಾಡಿಸಿದ್ರೆ ನಿಮಗೆ ಅಥೆಂಟಿಕ್ ಡೇಟಾ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ? ಸರ್ಕಾರಿ ಉದ್ಯೋಗಿಗಳನ್ನ ಬಳಸೇ ನೀವು ಇವಾಗ ಗಣತಿಯನ್ನು ಮಾಡಿಸ್ಬೇಕಾಗುತ್ತೆ. ಇವತ್ತು ಸರ್ಕಾರಿ ಉದ್ಯೋಗಿಗಳನ್ನ ನಾವು ಬೇರೆ ಜವಾಬ್ದಾರಿನ ಕೊಡುವಂತಹ ಸ್ಥಿತಿಯಲ್ಲಿ ಇದೀವ. ಇವು ಅದು ಏಪ್ರಿಲ್ ಮೇ ತಿಂಗಳಲ್ಲಿ ಆದ್ರೆ ಆ ಟೈಮಲ್ಲಿ ರಜೆಗಳಿರ್ತವೆ, ಆ ಸಂದರ್ಭದಲ್ಲಿ ನಾವು ಸರ್ಕಾರಿ ಉದ್ಯೋಗಿಗಳನ್ನ ಬಳಸ್ಕೊಳ್ಬಹುದು. ಇವತ್ತು ಶಾಲೆಗಳಿಂದ ಹಿಡಿದು ಪ್ರತಿಯೊಂದು ಆಡಳಿತ ಯಂತ್ರನೂ ಕೂಡ ನಡೀತಾ ಇರುವಂತ ಸಂದರ್ಭದಲ್ಲಿ ನೀವು ಯಾರ ಮುಖಾಂತರವಾಗಿ ಗಣತಿಯನ್ನು ಮಾಡ್ತೀರಿ? ಕೇಂದ್ರ ಸರ್ಕಾರ ಅದಕ್ಕೋದಂತ ಸೂಕ್ತ ವ್ಯವಸ್ಥೆಯನ್ನು ಮಾಡಿದೆ. ಅವ್ರು ಯಾವುದನ್ನು ಕೂಡ ಹರಿಬಿರಿ ಮಾಡ್ತಾ ಇಲ್ಲ. ಬಹಳ ಸ್ಪಷ್ಟವಾಗಿ ಇತ್ತೀಚೆಗೆ ಬಂದಿನ ಮಾಧ್ಯಮಗಳ ವರದಿನ ನೋಡಿ 2026ಕ್ಕೆ ಹೌಸ್ ಹೋಲ್ಡ್ ಸರ್ವೆ ಮಾಡ್ತಾರೆ. ಅದಾದ ನಂತರವಾಗಿ ಹೆಡ್ ಕೌಂಟ್ ಸ್ಟಾರ್ಟ್ ಆಗುವಂಥದ್ದು. ಅದು 2027ಕ್ಕೆ ಆಗುತ್ತೆ ಅನ್ನೋ ಒಂದು ಯೋಚನೆ ಇದೆ. ಅದನ್ನು ಕೇಂದ್ರ ಸರ್ಕಾರ ಮಾಡುತ್ತೆ. ನೀವ್ಯಾಕೆ ಇವತ್ತು ಮತ್ತೆ ಇದನ್ನು ಮಾಡ್ತಾ ಇದ್ದೀರಿ? ಈಗಿನ ಇನ್ನು 3 ವರ್ಷದೊಳಗಡೆ ಎಲೆಕ್ಷನ್ ಬರುತ್ತೆ, ಅಷ್ಟೊಳಗಡೆ ಎಲೆಕ್ಷನ್ ಟೈಮಲ್ಲಿ ಹೊಸ ನಾಟಕ ಮಾಡ್ಬೋದು ಅಂತ ಹೇಳಿ ಇವರೊಂದು ತಂತ್ರಗಾರಿಕೆಯನ್ನು ಮಾಡ್ತಿದ್ರೆ ಹೊರತು ಇದ್ರ ಹಿಂದೆ ಉದ್ದೇಶ ಶುದ್ಧಿ ಇಲ್ಲ. ಈಗ ಜನ ಎಲ್ಲ ಅಲರ್ಟ್ ಆಗಿದ್ದಾರೆ. ಮನೆ ಮನೆಗೆ ಬಂದು ಪ್ರತಿ ಮನೆಯಿಂದಲೂ ಕೂಡ ಅವರು ತಲೆಗಳನ್ನ ಲೆಕ್ಕ ಹಾಕಿ, ಅವರ ಜಾತಿಯನ್ನ ಲೆಕ್ಕ ಹಾಕಿ, ಅವರ ಆರ್ಥಿಕ ಸ್ಥಿತಿಗತಿಗಳನ್ನ ಲೆಕ್ಕ ಹಾಕ್ಲಿಲ್ಲ ಅಂತಂದ್ರೆ ಮತ್ತೆ ಈ ಒಂದು ಅವ್ರು ಕೊಡುವಂತ ವರದಿ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿ ಆಗ್ತವೆ. ಮತ್ತು ರಾಜ್ಯಾದ್ಯಂತ ಒಂದು ರೀತಿಯಲ್ಲಿ ಒಂಥರ ಗೊಂದಲದ ವಾತಾವರಣ ಸೃಷ್ಟಿಯಾಗುತ್ತೆ. ಹೀಗಿರುವಾಗ ನೀವು ಯಾವುದೋ ಒಂದು ಮತ್ತೆ ತೇಪೆ ಹಾಕುವಂತ ವರದಿನ ಮಾಡ್ಲಿಕ್ಕೆ ಹೋಗ್ಬೇಡಿ. ಕೇಂದ್ರ ಸರ್ಕಾರ ಹೇಗೋ ಮಾಡ್ತಾ ಇದೆ ಅಲ್ಲಿವರೆಗೂ ನೀವು ಕಾಯಿರಿ. ಯಾಕೆಂದ್ರೆ ಇಷ್ಟು ವರದಿನ SECC ಡೇಟಾನ ಯಾಕೆ ಕಲೆಕ್ಟ್ ಮಾಡ್ತಾರೆ ಅಂತಂದ್ರೆ ಯಾರಿಗೆ ಪಕ್ಕಾ ಮನೆ ಇಲ್ಲ ಅಂತ ತಿಳ್ಕೊಳ್ಳಿ, ಅಥವಾ ಕೆಲವ್ರ ಬಗ್ಗೆ ಸೈಟೇ ಇರಲ್ಲ, ಸೈಟು ಇಲ್ಲ ಮನೆನೂ ಇಲ್ಲ ಅಂತ ತಿಳ್ಕೊಳ್ಳಿ. ಕೆಲವರಿಗೆ ಸೈಟ್ ಇದೆ ಮನೆ ಇದೆ, ಸೈಟು ಇಲ್ಲ ಮನೆ ಇಲ್ಲ ಅಂದವ್ರಿಗೂ ಕೂಡ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಜಾಗನೂ ಕೊಡಬೇಕು, ಮನೆನೂ ಕಟ್ಟಿಸ್ಕೊಡ್ಬೇಕು. ಜಾಗ ಇದ್ದವರಿಗೆ ಮನೆ ಕಟ್ಟಿಸ್ಕೊಡ್ಬೇಕಾದ್ರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ದುಡ್ಡು ಕೊಡ್ತಾರೆ. ಸ್ಟೇಟ್ ಗವರ್ಮೆಂಟ್ ಇಂದಲೂ ಕೂಡ SC ST ಜನಾಂಗದವರಿಗೆ 2 ಲಕ್ಷ ಕೊಡ್ತಾರೆ, ಜನರಲ್ ಕ್ಯಾಟಗರಿವರಿಗೆ 1,20,000 ಕೊಡ್ತಾರೆ. ಕೇಂದ್ರ ಸರ್ಕಾರ ಎಲ್ಲರಿಗೂ ಕೂಡ 1,50,000 ರೂಪಾಯಿ ಕೊಡ್ತದೆ. ಹಾಗೆ ಯಾರ ಮನೆಯಲ್ಲಿ ಗ್ಯಾಸ್ ಇಲ್ಲ ಅವರಿಗೆ ಉಜ್ವಲ ಯೋಜನೆಯಡಿ ಗ್ಯಾಸ್ ಅನ್ನ ಕೊಡ್ತಾರೆ. ಯಾರ ಮನೆಯಲ್ಲಿ ಇನ್ನೂ ಕೂಡ ಆರೋಗ್ಯ ವಿಮೆ ಕಾರ್ಡ್ ಇಲ್ಲ ಅವರಿಗೆ ಆರೋಗ್ಯ ವಿಮೆ ಕಾರ್ಡ್ ಅನ್ನ, ನಮ್ಮ ಆಯುಷ್ಮಾನ್ ಭಾರತನ ಕಾರ್ಡ್ ಅನ್ನ ಕೊಡ್ತಾರೆ. ಹೀಗೆ ಕೇಂದ್ರ ಸರ್ಕಾರದ ಯೋಜನೆಗಳೇನಿದೆ ಆ ಯೋಜನೆಗಳನ್ನ ಸೂಕ್ತವಾದ ಫಲಾನುಭವಿಗಳಿಗೆ ತಲುಪಿಸಬೇಕು ಅನ್ನೋ ಕಾರಣದಿಂದಾಗಿ ಈ ಡೇಟಾವನ್ನ ಕಲೆಕ್ಟ್ ಮಾಡೋದು. ಇದರಲ್ಲಿ ರಾಜಕೀಯವಾಗಿ ನಾವು ಯಾರು ಬಲಾಢ್ಯರು, ಯಾರ್ದು ಸಂಖ್ಯಾಬಲ ಜಾಸ್ತಿ ಇದೆ ಅಂತ ತೋರ್ಸೋದಕ್ಕಲ್ಲ ಸರ್ ಇದು ಮಾಡಿರೋದು. ನೀವು ಬರೀ ಸಮಾಜವಾದದ ಬಗ್ಗೆ ಮಾತಾಡ್ತಾನೆ ಇರ್ತೀರಿ ಯಾವಾಗ್ಲೂ ಕೂಡ. ಈ ಒಂದು SECC ಡೇಟಾವನ್ನ ಕಲೆಕ್ಟ್ ಮಾಡುವ ಹಿಂದಿರುವಂತಹ ಉದ್ದೇಶವನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದು ಕೇಂದ್ರ ಸರ್ಕಾರ ಮಾಡುತ್ತೆ. ಮತ್ತು ಇಷ್ಟೂ ಕೂಡ ಅಫಿರ್ಮೇಟಿವ್ ಆಕ್ಷನ್ಸ್ ಅಥವಾ ಸಶಕ್ತೀಕರಣ ಯೋಜನೆಗಳೇನಿದೆ ಅದನ್ನು ಕೇಂದ್ರ ಸರ್ಕಾರನೇ ಮಾಡುತ್ತೆ. ದಯವಿಟ್ಟು ಅದಕ್ಕೆ ಸಹಕಾರವನ್ನು ಕೊಡಿ. ಅವರು ಕುರ್ಚಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಜನರನ್ನ ಪ್ರತಿನಿತ್ಯನೂ ಕೂಡ ಅವ್ರ ಅಟೆನ್ಷನ್ ಡೈವರ್ಟ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಕುರ್ಚಿ ಕಳ್ಕೊಳ್ಳೋ ಅಷ್ಟೊಳಗಡೆ ನಾನೇನೋ ಮಾಡೋಗ್ಬೇಕು ಅನ್ನೋ ಉದ್ದೇಶ ಇದ್ರೆ ಮೈಸೂರಿಗೆ 5 ರೂಪಾಯಿ ಕೆಲಸ ಮಾಡ್ಲಿಲ್ಲ ರೀ ಅವರು. ಸಿದ್ದರಾಮಯ್ಯನವರಿಗೆ ಅಭಿವೃದ್ಧಿ ಅನ್ನೋದು ಅವರ ದೃಷ್ಟಿಕೋನದಲ್ಲೇ ಬರಲ್ಲ. ಅವರಿಗೆ ಅಂತ ಯಾವ ವಿಷನ್ಗಳು ಅವ್ರಿಗಿಲ್ಲ. ಅವ್ರದ್ದೇನಿದ್ರು ಕೂಡ ಚೇರ್ ಉಳಿಸ್ಕೊಳ್ಳೋ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. DK ಎಳೆಯಕ್ಕೆ ನೋಡ್ತಾರೆ, ಮಧ್ಯದಲ್ಲಿ DK ಅವರಿಬ್ರು ಕಿತ್ತಾಟದಲ್ಲಿ ನನಗೆಲ್ಲ ಚಾನ್ಸ್ ಸಿಗುತ್ತಾ ಅಂತೇಳಿ ಉಳಿದವ್ರು ಕಾಯ್ತಾ ಇದ್ದಾರೆ. ಈ ಕಿತ್ತಾಟ ಇನ್ನು ಮುಂದಿನ 3 ವರ್ಷ ಕರ್ನಾಟಕದಲ್ಲಿ ಈ ರಾಜಕೀಯ ಹೊಲಸೆದ್ದು ಹೋಗುತ್ತೆ. ಜನ ಬೇಸತ್ರೂ ಕೂಡ ಈ ಸರ್ಕಾರನ ಕಿತ್ತಾಕಕ್ಕಾಗಲ್ಲ. ಯಾಕೆಂದ್ರೆ 138 ಸಂಖ್ಯೆ ಕೊಟ್ಟುಬಿಟ್ಟಿದ್ದಾರೆ. ಹಾಗಾಗಿ 3 ವರ್ಷ ಜನ ಈ ಎಲ್ಲಾ ಹೊಲಸ ರಾಜಕಾರಣವನ್ನ ಸಹಿಸ್ಕೊಂಡಿರ್ಬೇಕಾಗುತ್ತೆ. ಸಿದ್ದರಾಮಯ್ಯನವರು ಚೇರ್ ಬಿಟ್ಕೊಡೋ ಇನ್ನು ನವೆಂಬರ್ಗೆ ಬಿಟ್ಕೊಟ್ಬಿಡ್ತೀನಿ ಅಷ್ಟೊಳಗಡೆ ನ್ಯಾಯ ಕೊಟ್ಟೋಗ್ಬೇಕು ಅನ್ನೋ ಮನಸ್ಥಿತಿ ಇಲ್ಲ. ನ್ಯಾಯ ಕೊಡಬೇಕು ಅನ್ನೋದು ಇದ್ದಿದ್ರೆ 2 ವರ್ಷ ಏನ್ ಮಾಡ್ತಿದ್ರು ಅವರು? ನಂಗೆ ಗೊತ್ತಿಲ್ಲ. DK ಅವ್ರನ್ನ ಕೇಳಿ ಅವ್ರು ಏನ್ ಮಾಡ್ತಾರೆ, ಏನ್ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಅಂತ. ಸಿದ್ದರಾಮಯ್ಯನವರು ಉಳಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಯಾರ್ಯಾರನ್ನ ಒಟ್ಟಾಕೊಳ್ತಾ ಇದಾರೆ ಅಂತ ಅವ್ರನ್ನು ನೋಡಿ.
ಗೊತ್ತಿಲ್ಲ ನನಗೆ. ಅವ್ರ ತಂತ್ರನಾರು ಮಾಡ್ಲಿ ಮಂತ್ರನಾರು ಮಾಡ್ಲಿ, ಕಾಂಗ್ರೆಸ್ ತೊಲಗೋಗ್ಲಿ ಸಾಕು. ಈಗ ಲೋಕಾಯುಕ್ತ ಒಂದು ರೇಡ್ ಆದಾಗ ಇಬ್ರು ಕಾನ್ಸ್ಟೇಬಲ್ಗಳು ಸಚಿವನ ಆಪ್ತ ಕಾರ್ಯದರ್ಶಿಗಳ ಹೆಸರನ್ನ ಹೇಳಿದ್ದಾರೆ. ಈ ಹಿಂದೆನೂ ಕೂಡ ಪ್ರಿಯಾಂಕಾ ಖರ್ಗೆ ಅವರ PS ಹೆಸರು ಬರ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದು ನೋಡಿದೀವಿ. ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PS ಹೆಸರು ಬರ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದು ನೋಡಿದೀವಿ. ಏನ್ ಆಕ್ಷನ್ ಅವ್ರು ತಗೊಂಡ್ರ? ಈ ಘಟನೆಯಲ್ಲೂ ಏನೂ ಆಗಲ್ಲ. ಇವತ್ತು ಏನಾಗಿದೆ ಅಂದರೆ ಅಭಿವೃದ್ಧಿ ಕಾರ್ಯಗಳಿಗೆ 5 ಪೈಸೆನೂ ಕೊಡ್ತಾ ಇಲ್ಲ. ಟ್ರಾನ್ಸ್ಫರ್ ಇರ್ಬೋದು, ಇನ್ಯಾವುದೋ ಪೋಸ್ಟ್ ಕೊಡಿಸ್ತೀನಿ ಅಂತ ಹೇಳೋದಿರ್ಬೋದು, ಈ ತರ ದಂಧೆಗಳು ನಡೀತಾ ಇದಾವೆ. ರಾಜ್ಯದಲ್ಲಿ ಬರೀ ಅಂಗಡಿ ಓಪನ್ ಮಾಡ್ಕೊಂಡು ಕಾಂಗ್ರೆಸ್ನವ್ರು ಕೂತ್ಕೊಂಡಿದ್ದಾರೆ. ಇವತ್ತು ಬೆಂಗಳೂರಿನಲ್ಲೂ ಕೂಡ ಅಪಾರ್ಟ್ಮೆಂಟ್ ಕಟ್ಟೋರ ಸ್ಥಿತಿ ಹೆಂಗಾಗಿದೆ ಅಂದ್ರೆ 1 ಸ್ಕ್ವೇರ್ ಫುಟ್ಗೆ ₹100 ಆಕ್ಯುಪೇಷನ್ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಮಾಡಿದ್ರು. ಈಗೇನೋ ಹೊಸದು ₹250 ಮಾಡ್ತಾ ಇದಾರೆ ಅಂತಿದೆ. ಎಲ್ಲರನ್ನು ಸುಲಿಗೆ ಮಾಡುವಂತ ಕೆಲಸವನ್ನ ಇವ್ರು ಮಾಡ್ತಿದ್ದಾರೆ ಹೊರತು ಇನ್ನೇನು ಆಗ್ತಾ ಇಲ್ಲ.